ಒಂದು ಕಡೆ ನಗರದಲ್ಲಿ ಡೆಂಗಿ ಸ್ಫೋಟ ಆಗಿದ್ರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಉಂಟಾಗಿದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತು ಮುಖ್ಯವಾಗಿ ಮೆಡಿಸಿನ್ ಸಿಗದೆ ಪರದಾಡಬೇಕಾದ ರೋಗಿಗಳು ಪರದಾಡಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಯಾಕೆ ಈ ರೀತಿಯ ಸಿಚುವೇಶನ್ ನಿರ್ಮಾಣ ಆಯಿತು ಅನ್ನೋದನ್ನ ದೃಶ್ಯ ಸಮೇತ ತೋರಿಸ್ತಾ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇದು ಬೌರಿಂಗ್ ಆಸ್ಪತ್ರೆಯ ಆವರಣ. ಇಲ್ಲಿ ಜನತಾ ಬಜಾರ್ ಔಷಧಿ ಮಳಿಗೆ ಏನಿದೆ ಇದು ಕ್ಲೋಸ್ ಆಗಿರುವಂತದ್ದು. ಒಂದು ಕಡೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, 24 ಗಂಟೆ ಕೂಡ ತೆರೆದಿರುತ್ತೆ. ಈ ಒಂದು ಜನೌಷಧ ಕೇಂದ್ರ ಏನಿದೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಜನೌಷಧ ಕೇಂದ್ರವನ್ನು ಓಪನ್ ಮಾಡಲಾಗಿತ್ತು. ಸಾಮಾನ್ಯವಾಗಿ ಇದು ಎಲ್ಲ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಇದು ಕಾಣಸಿಗುತ್ತೆ. ಇಲ್ಲಿ ಬಡವರಿಗೆ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚಾಗಿ ಬಡವರೇ ಬರುವುದರಿಂದ ಅವರಿಗೆ ಹೆಲ್ಪ್ ಆಗುವ ನಿಟ್ಟಿನಲ್ಲಿ 24 ಗಂಟೆ ಕೂಡ ಇದನ್ನು ತೆರೆದಿಡಲಾಗಿತ್ತು. ಬಟ್ ಇದೀಗ ಏಕಾಏಕಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಇದನ್ನು ಕ್ಲೋಸ್ ಮಾಡಲಾಗಿರುವಂತದ್ದು. ಪರಿಣಾಮ ರಾತ್ರಿ ಹೊತ್ತು ಇದು ರೋಗಿಗಳು ಮೆಡಿಸಿನ್ ಸಿಗದ ಪರದಾಡಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಅಂತ ಒಂದು ಆರೋಪ ಕೂಡ ಇದೀಗ ಕೇಳಿ ಬಂದಿದೆ. ಯಾಕೆಂದ್ರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಒಂದು ಕಡೆ ಒಂದು ಮೆಡಿಕಲ್ ಇದ್ರು ಕೂಡ ಅಲ್ಲಿ ಎಲ್ಲಾ ರೀತಿಯ ಮೆಡಿಸಿನ್ ಕೂಡ ಸಿಗಲ್ಲ. ಎಲ್ಲರೂ ಕೂಡ ಇದೇ ಜನೌಷಧ ಕೇಂದ್ರವನ್ನು ಡಿಪೆಂಡ್ ಆಗಿದ್ರು. ಬಟ್ ಇದು ಕೂಡ ಕ್ಲೋಸ್ ಆಗಿರೋದ್ರಿಂದ ಪಕ್ಕದಲ್ಲಿರುವಂತಹ ಒಂದು ಜೈನ್ ಮೆಡಿಕಲ್ಗೆ ಹೋಗ್ತಾ ಇದ್ದಾರೆ. ಬಟ್ ಜೈನ್ ಮೆಡಿಕಲ್ ಏನಿದೆ ರಾತ್ರಿ 9 ಗಂಟೆ ಆದ್ರೆ ಅದು ಕೂಡ ಕ್ಲೋಸ್ ಆಗಿರೋದ್ರಿಂದ ತದನಂತರ ಬಂದ ಯಾವುದೇ ಪೇಷಂಟ್ಸ್ ಕೂಡ ಇಲ್ಲಿ ಮೆಡಿಸಿನ್ ಸಿಗಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಈ ಬಗ್ಗೆ ಇಲ್ಲಿ ಒಬ್ಬರು ವ್ಯಕ್ತಿ ಇದ್ದಾರೆ, ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈಗ ಇದು ಕೂಡ ಕ್ಲೋಸ್ ಆಗಿದೆ, ಒಳಗಡೆ ಎಲ್ಲ ಮೆಡಿಸಿನ್ ಸಿಗಲ್ಲ ಅನ್ನೋ ಆರೋಪ ಇದೆ. ನೀವೇನ್ ಮಾಡ್ತೀವಿ, ಜನರು ಯಾವ ರೀತಿ ಕಷ್ಟ ಇದಾಗ್ತಿದೆ ಅಂದ್ರೆ ನೀವು ನೋಡ್ದಂಗೆ ಇಲ್ಲಿ? ನಾವು ಆಲ್ಮೋಸ್ಟ್ 15 ಡೇಸ್ ಇಂದ ಇಲ್ಲಿ ನಾವು ನಮ್ಮ ಫಾದರ್ಗೆ ಅಡ್ಮಿಟ್ ಮಾಡಿದ್ದೀವಿ. ಇವಾಗ ಒಂದು 6-7 ಡೇಸ್ ಬ್ಯಾಕು ಆಕ್ಸಿಜನ್ ಲೆವೆಲ್ ಸ್ವಲ್ಪ ಡೌನ್ ಅಪ್ ಆ ಥರ ಆಗ್ತಾ ಇತ್ತು. ಮತ್ತು ಇದು ಮೆಡಿಸಿನ್ ಇಲ್ಲಿ ಈ ಜನತಾ ಬಜಾರ್ ಕ್ಲೋಸ್ ಆಗಿದ ತಕ್ಷಣ ಇಲ್ಲಿ ಅಟ್ಲೀಸ್ಟ್ ಸಿಗ್ತಾ ಇತ್ತು. ಇದು ಮುಂಚೆ ನಾವು ಅಡ್ಮಿಟ್ ಮಾಡೋ ಟೈಮಲ್ಲಿ ಔಟ್ಸೈಡ್ ಹೋಗಿದ್ವಿ, ಅಲ್ಲಿನೂ ಅವೈಲೇಬಲ್ ಇಲ್ಲ. ತಿರ್ಗಾ ನಾವು ಶಿಫಾ ಹಾಸ್ಪಿಟ್ಲಿಂದ ಅಲ್ಲಿ ಹೋಗ್ಬಿಟ್ಟು ಆಟೋದಲ್ಲಿ ಅಲ್ಲಿಂದ ನಾವು ಮೆಡಿಸಿನ್ ತಗೊಂಡು ಬಂದಿದ್ವಿ. ಬಟ್ ಇದಿದ್ರೆ ನಮಗೆ ತುಂಬ ಸವಲತ್ತು. ನೋಡಿ, ಇವಾಗ ಒಂದು ಮೆಡಿಸಿನ್ ಇಲ್ಲ, ತಿರ್ಗಾ ಇಲ್ಲಿ ಸಿಕ್ಕಿಲ್ಲ ಅಂತ ತಿರ್ಗಾ ನಾವು ಅಲ್ಲಿ ಮೈನ್ ರೋಡ್ಗೆ ಹೋಗಿ ಜೈನ್ ಹಾಸ್ಪಿಟ್ಲಲ್ಲಿ ಬೇರೆ ಮೆಡಿಕಲ್ ಟ್ರೈ ಮಾಡ್ತಾ ಇದ್ವಿ. ರಾತ್ರಿ ಹೊತ್ತು ಮೆಡಿಸಿನ್ ಸಿಗ್ತಾ ಇಲ್ಲ ಔಟ್ಸೈಡ್ ನಾವು ಹೋಗಬೇಕಾಗುತ್ತೆ, ಕಂಟೋನ್ಮೆಂಟು ಆ ಕಡೆ ಆ ಸೈಡ್ ಹೋಗಿ ಟ್ರೈ ಮಾಡಬೇಕಾಗುತ್ತೆ. ಬಟ್ ಸ್ವಲ್ಪ ಮೆಡಿಸಿನ್ಸ್ ಇಲ್ಲಿನ ಔಟ್ಸೈಡು ಸಿಕ್ಕಲ್ಲ. ಅದು ನಾವು ಶಿವಾಜಿ ನಗರ ಇಲ್ಲಾಂದ್ರೆ ಶಿಫಾ ಹಾಸ್ಪಿಟ್ಲು ಇಲ್ಲಾಂದ್ರೆ HBS ಹಾಸ್ಪಿಟ್ಲ್ ಅಲ್ಲಿ ಹೋಗಿ ಟ್ರೈ ಮಾಡಬೇಕಾಗುತ್ತೆ. ಆ ಥರ ಆಗ್ತಾ ಇದೆ ಸರ್. ಅಂದ್ರೆ ನೀವು 15 ದಿನದಿಂದ ಇದ್ದೀರಿ ಅಂದ್ರೆ ರಾತ್ರಿ ಹೊತ್ತು ಹಿರಿಯರು ನೀವೇನಾದ್ರು ಯೂತ್ಸ್ ಏನಾದ್ರು ಹೋಗಿ ತರತ್ತೆ, ಹಿರಿಯರು ಯಾವ ರೀತಿ ಇಲ್ಲಿ ತೊಂದರೆಗೀಡಾಗ್ತಿದ್ದಾರೆ ಸರ್? ಏನೇನು ಸಮಸ್ಯೆ ಎದುರಾಗ್ತಿದೆ? ಯಾಕಂದ್ರೆ ಅವ್ರು ಹೊರಗೆ ತುಂಬ ದೂರ ಹೋಗಿ ತರಕ್ಕೂ ಆಗಲ್ಲ. ಏನೇನು ಸಮಸ್ಯೆ ಆಗ್ತಿದೆ ಸರ್? ಅದೇ ರಾತ್ರಿ ಹೊತ್ತು ಮೇನ್ ಆಟೋದು ಪ್ರಾಬ್ಲಮ್ ಇದೆ. ಸ್ವಲ್ಪ ಬೈಕ್ ಇರೋರು ಹೋಗಿ ತೊಗೊಂಡು ಬಂದುಬಿಡ್ತಾರೆ. ಇವಾಗ ನೋಡಿ, ಇದು ಬೇರೆ ನಮ್ಮ ಪಕ್ಕ ಪೇಷಂಟು, ಅವ್ರಿಗೆ ನಡೆಯೋಕ್ಕಾಗಲ್ಲ ಅಂತ ಅವ್ರು ನನ್ನ ಕೈಲಿ ಕೊಟ್ಟಿದ್ದಾರೆ. ನೋಡಿ, ಇವಾಗ ಇಲ್ಲಿ ಮೆಡಿಕಲ್ ಇಲ್ಲ ಅಂತ ನಾನು ಹೋಗಿ ಔಟ್ಸೈಡ್ ಟ್ರೈ ಮಾಡ್ತೀನಿ. ಔಟ್ಸೈಡ್ ಸಿಕ್ಕಿಲ್ಲ ಅಂತ ನಾನು ತಿರ್ಗಾ ಶಾಯಿನವ್ರು ಹೋಗಿ ತಂದೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಮೆಡಿಸಿನ್ಗೆ 100 ರೂಪಾಯಿ ಇದ್ರೆ ರಾತ್ರಿ ಹೊತ್ತು ಆಟೋಕ್ಕೆ 200 ರೂಪಾಯಿ ಕೊಡಬೇಕಾದ ಪರಿಸ್ಥಿತಿ. ಆಲ್ಮೋಸ್ಟ್ ನಾನು ಸಫರ್ ಮಾಡಿದ್ದೀನಿ. ನನ್ನ ಹತ್ರನೂ ಬೈಕ್ ಇದ್ದಿಲ್ಲ, ಎಕ್ದಮ್ ಆಕ್ಸಿಜನ್ ಪ್ರಾಬ್ಲಮ್ ಆಗಿಬಿಡ್ತು. ಡಾಕ್ಟರ್ ಇಮಿಡಿಯೇಟ್ ಇದು ತೊಗೊಂಡ್ಬನ್ನಿ ಅಂದರು. ಎಕ್ಸಾಂಪಲ್ ನನ್ನ ಹತ್ರ ಆಲ್ರೆಡಿ ಆ ಮೆಡಿಷನು ಇದೆ, ನೋಡ್ಬೋದು ನೀವು. ಆ ಮೆಡಿಷನ್ ಇಲ್ಲಿ ಎಲ್ಲೋ ಸಿಕ್ಕಿಲ್ಲ. ತಿರ್ಗಾ ನಾನು ಹೋಗಿ ಶಿಫಾ ಹಾಸ್ಪಿಟ್ಲಿಂದ ತೊಗೊಂಡು ಇದು ಮಾಡಿದ್ಗೆ ಆಟೋದಲ್ಲಿ ಹೋಗಿ 200 ರೂಪೀಸ್ ಆಟೋ ಚಾರ್ಜ್ ಕೊಟ್ಟು ಮೆಡಿಸಿನ್ ರೇಟ್ 200, ಆಟೋಗೆ 200, 400 ಕೊಟ್ಟು ಮೆಡಿಸಿನ್ ತೊಗೊಂಡು ಇದು ಮಾಡಿದೆ. ನನ್ನ ಹೆಸರು ಸೈಯದ್ ಅಹಮದ್ ಪಾಷಾ ಸರ್. ಇವಿಷ್ಟು ಅಂದ್ರೆ ಇಲ್ಲಿ ಜನರು ಹೇಳ್ತಿರುವಂತಹ ಮಾತು. ಒಂದು ಕಡೆ ಮೆಡಿಕಲ್ಗೆ ಸಮಸ್ಯೆ ಎದುರಾಗಿದ್ದಾರೆ, ರಾತ್ರಿ ಹೊತ್ತು ಇದನ್ನು ಅಡ್ವಾಂಟೇಜ್ ತೆಗೆದುಕೊಂಡಿರುವಂತಹ ಕೆಲವು ಆಟೋ ಚಾಲಕರು 1-2 ಪೀಕ್ತಾ ಇದ್ದಾರೆ. ಯಾಕಂದ್ರೆ ಇದು ತುಂಬಾ ದೂರ ಹೋಗಬೇಕಾದ ಅನಿವಾರ್ಯತೆ ಕೂಡ ಒಂದು ರೀತಿ ಇದ್ರೆ, ಮತ್ತೊಂದು ಕಡೆ ಇದೇ ನೆಪದಲ್ಲಿ ಹೆಚ್ಚುವರಿ ಹಣವನ್ನು ಕೂಡ ವಸೂಲಿ ಮಾಡ್ತಿರೋದ್ರಿಂದ ಪರಿಣಾಮ 200 ರೂಪಾಯಿ ಮೆಡಿಸಿನ್ಗಾದ್ರೆ 250 ರೂಪಾಯಿ ಆಟೋ ಕೊಡಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಇಂತಹ ಸಿಚುವೇಶನ್ಗೆ ಎಲ್ಲದಕ್ಕೂ ಬ್ರೇಕ್ ಹಾಕಬೇಕಾದ್ರೆ ಈ ಒಂದು ಮೆಡಿಕಲ್ ಮಳಿಗೆ ಏನಿದೆ ಜನೌಷಧಕ್ಕೆ ಇದು ಓಪನ್ ಆಗಬೇಕಾಗಿತ್ತು. ಬಟ್ ಇದೀಗ ಇದನ್ನೇ ಕ್ಲೋಸ್ ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಸಮಸ್ಯೆ ಕೂಡ ಉಂಟಾಗ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.